ಈ ವರ್ಷದಲ್ಲಿ ಸ್ವಂತ ಮನೆ ಮಾಡಿಕೊಳ್ಬೇಕು ಅಂತ ತುಂಬ ಕನಸನ್ನು ಕಂಡಿರುವವರಿಗೆ ಈ ಒಂದೇ ಒಂದು ಇಟ್ಟಿಗೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ನೋಡಿ. ಸ್ವಂತ ಮನೆ ಈ ವರ್ಷದೊಳಗಾಗಿ ಖಂಡಿತ ಆಗುತ್ತೆ. ಮನೆಯೆಲ್ಲ ಬಂಗ್ಲೆನೇ ಆಗುತ್ತೆ. ಇದು ಯಾವ ಇಟ್ಟಿಗೆ ಮತ್ತು ಇದು ಎಲ್ಲಿ ಸಿಗುತ್ತೆ, ಇದನ್ನು ಮನೆಗೆ ತಂದು ಏನು ಮಾಡಬೇಕು, ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದೃಷ್ಟಾಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮಗೇನಾದರೂ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಆಗಬೇಕು ಅಂದರೆ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಪಂಡಿತ್ ಗುರುರಾಜನ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ತುಂಬ ಚೆನ್ನಾಗಿ ಪರಿಹಾರವನ್ನು ಅದ್ಭುತವಾಗಿ ಹೇಳುತ್ತಾರೆ. ಮನೆಯಲ್ಲಿ ಕಷ್ಟ ಇದ್ದಾಗ, ಒತ್ತಡ ಇದ್ದಾಗ, ಸಮಸ್ಯೆಗಳು ಬಂದಾಗ, ಬಾಡಿಗೆ ಭೋಗ್ಯ ಮನೆಯಲ್ಲಿದ್ದಾಗ, ಸ್ವಂತ ಮನೆ ಅರ್ಧಂಬರ್ಧ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದೀವಿ ಅಂದಾಗ, ಅಥವಾ ಇನ್ನು ಸೈಟೇ ತಗೊಂಡಿಲ್ಲ, ಮನೆ ಎಲ್ಲಿಂದ ಮಾಡೋದು, ವಂಶ ಪಾರಂಪರಿಕವಾಗಿ ನಾವು ಬರೀ ಬಾಡಿಗೆ ಮನೆಯಲ್ಲೇ ಜೀವಿಸ್ತಾ ಇದ್ದೀವಿ, ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬಾಡಿಗೆ ಮನೆಯಲ್ಲೇ ಬೆಳೆದು ಬಾಡಿಗೆ ಮನೆಯಲ್ಲೇ ಹೊರಟೋಗ್ಬಿಡ್ತೀವೋ ಏನೋ ಗೊತ್ತಿಲ್ಲ ಗುರುಗಳೇ. ಒಂದು ಸ್ವಂತ ಆಸ್ತಿ ಮಾಡೋಕ್ಕಾಗ್ತಾ ಇಲ್ಲ, ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ ಭವಿಷ್ಯ ನಿರ್ಧಾರಕ್ಕೆ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದಾದರೆ ಸ್ವಂತ ಮನೆ ಮಾಡೋದಕ್ಕೆ ಈ ಒಂದೇ ಒಂದು ಇಟ್ಟಿಗೆ ಇದು ತುಂಬಾ ಮುಖ್ಯವಾದದ್ದು. ತುಂಬ ಪ್ರಭಾವ ಶಕ್ತಿಯುತವಾದಂತಹ ಇಟ್ಟಿಗೆ. ಈ ಇಟ್ಟಿಗೆಯಲ್ಲಿ ದೈವ ಶಕ್ತಿ ತುಂಬ ಅಡಗಿದೆ. ಭೂವರಹ ಸ್ವಾಮಿಯ ಯಜ್ಞವನ್ನು ಮಾಡುವಾಗ ಬಳಸಿದಂತಹ ಬೂದಿ ಭಸ್ಮವನ್ನು ತೆಗೆದುಕೊಂಡು ಬಂದು ಅದನ್ನು ಇಟ್ಟಿಗೆಯ ಮಣ್ಣಿನಿಂದ ಮಿಶ್ರಣ ಮಾಡಿ ನಿರ್ಮಿಸಿರತಕ್ಕಂತಹ, ತಯಾರು ಮಾಡಿರ್ತಕ್ಕಂತಹ ಇಟ್ಟಿಗೆಯನ್ನು ಮನೆಯಲ್ಲಿಟ್ಟು ಪ್ರತಿದಿನ ಭೂವರಹ ಸ್ವಾಮಿಯ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡ್ತಾ ಬನ್ನಿ. ನೀವು ನಂಬೋದಿಲ್ಲ, ವರ್ಷದೊಳಗೆ ಅದ್ಭುತ ಮನೆ ಕಟ್ತೀರಾ. ಸ್ವಂತ ಸೈಟ್ ಇಲ್ಲದೇ ಇದ್ದವರಿಗೆ ಸೈಟ್ ತಗೊಳ್ಳೋಷ್ಟು ದುಡ್ಡಿನ ಮೂಲಗಳು ಹೆಚ್ಚಾಗುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಪ್ರಗತಿಯನ್ನು ಕಾಣುತ್ತೀರಾ, ಏಳಿಗೆ ಆಗುತ್ತದೆ. ಇವೆಲ್ಲವೂ ಮಾಡುವುದು ಈ ಒಂದು ಇಟ್ಟಿಗೆಯ ಪ್ರಭಾವದಿಂದ. ಮನೆಗೆ ತರಿಸಿಕೊಂಡು ಅದನ್ನು ಭಕ್ತಿ ಸಂಕಲ್ಪದಿಂದ 1 ಚಮಚದಷ್ಟು ಹಾಲನ್ನು ಹಾಕಿ ಪೂಜೆ ಮಾಡುವುದರಿಂದ ಭೂವರಹ ಸ್ವಾಮಿಯ ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ. ಈ ಇಟ್ಟಿಗೆಯನ್ನು ಗುರುರಾಜನ್ ಗುರುಗಳಿಗೆ ಕರೆ ಮಾಡಿ ಉಚಿತವಾಗಿ ಪೂಜೆ ಮಾಡಿ ಇಟ್ಟಿಗೆಯನ್ನು ಮಿಶ್ರಣ ಮಾಡಿ ನಿಮಗೆ ಕೊಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ.